ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿ ಇವಾಗ ನೋಡಿ ಸಂಜೆ ಆಗಿದೆ. ಗಂಟೆ ಎಷ್ಟಾಯಿತು ಧೃತಿ? 5 ಗಂಟೆ ಆಗಿದೆ. ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲೇ ಧೃತಿ ಎಲ್ಲಿ ಹೋಗಿದ್ದಾಳೆ ನೋಡಿ ತೋರಿಸ್ತೀನಿ. ಎಲ್ಲಿ ಆ ಕೋಂಟ್ ಮೂಲೆಯಲ್ಲಿ ಹೋಗಿ ಕೂತ್ಕೊಂಡಿದ್ದಾಳೆ. ಏನು ಮಾಡ್ತಾ ಇದೆಯಾ ಅಲ್ಲಿ? ಏನದು ಏನೋ ಒಂದು ಡಬ್ಬ ಸಿಕ್ಕಿದೆ, ಅದರಲ್ಲಿ ಏನೋ ಮಾಡ್ತಾ ಇದ್ದಾರೆ. ಸುಮ್ಮನೆ ಅಂತ ಕುತ್ಕೊಳ್ಳೋದಿಲ್ಲ ಇವಳು ಅಲ್ಲ. ಇವಾಗ ನಮ್ಗೆ ಎಲ್ಲಿ ಹೋಗ್ಲಿಕ್ಕುಂಟು? ಜೋಜೆಗೆ ಏನು ಮಾಡ್ಲಿಕ್ಕುಂಟು ಅಲ್ಲಿ? ಸ್ವಾಮಿ ಮಾಡ್ಲಿಕ್ಕ? ಇವತ್ತು ನಮ್ಮ ಮನೆ ಹತ್ರ ಟೆಂಪಲಲ್ಲಿ ಇದು ದೀಪ. ಹಾಗೆ ನಾನು ಮತ್ತೆ ಧೃತಿ ಹೋಗ್ತಾ ಇದ್ದೀವಿ, ಮತ್ತೆ ದೀಪ ಹಚ್ಚಲಿಕ್ಕುಂಟು. ಹಾಗೆ ಹೋಗ್ತಾ ಇದ್ದೀವಿ, ಮತ್ತೆ ಸಿಗ್ತೀನಿ. ಇಲ್ಲಿ ನೋಡಿ, ನಾನು ಧೃತಿ ರೆಡಿ ಆದ್ವಿ. ಎಲ್ಲೆಲ್ಲ ಓಡಬಾರ್ದು, ಅತ್ತೆ ಜೊತೆನೇ ಇರು ಹೇಳಿದ್ರು. ಮಕ್ಕಳ ಓಡಬೇಡ, ಅತ್ತೆ ಜೊತೆನೇ ಇರು. ಇದು ಯಾರಿಗೆ? ಧೃತಿಗೆ? ನನಗೆ? ನಮ್ಮಿಬ್ರಿಗೆ ಆಯ್ತಾ? ನೀನ್ ಸ್ವಲ್ಪ ಹಚ್ಚು, ನಾನೊಂದೆರಡು ಹಚ್ತೇನೆ, ಮತ್ತೆ ನೀನೊಂದು ಹಚ್ಚು ಆಯ್ತಾ? ನಮ್ಗೆ ಒಂದ್ 2-3 ಹಚ್ಚಲಿಕ್ಕೆ ಸಿಕ್ಕಿದ್ರೆ ಸಾಕು. ಎಣ್ಣೆ ಚಂಡಿ ಮಾಡ್ಬೇಕಲ್ಲ ಇದನ್ನ ಚಂಡಿ ಆವ ಆವ ಸಾಕು. ಇದ್ರಲ್ಲಿ ಎಣ್ಣೆ ಇದ್ದಲ್ಲ, ಇದು ಹಚ್ತಾರ ಅಂತ ಶುರು ಆಯ್ತು ದೀಪ. ಇದು ಕೇಳ್ತಾ ಉಂಟಲ್ಲ ನಾ ಪಟಾಕಿ. ಸಾಕ ಉಂಟಲ್ಲ? ಸಾಕಲ್ಲ, ಒಂದು ನಿಮಿಷ ಧೃತಿ ಇದು ಒಳಗಿಟ್ಟು ಬಾ ಡಬ್ಬಿ. ಬಾ ಬೇಗ ಬೇಗ ಬಾ, ಬೇಗ ಬಾ, ಮುಗಿತದೆ. ಬೇಗ ಬೇಗ ಬೇಗ. ಇಲ್ಲೆಲ್ಲ ಇಟ್ಟಿದ್ದಾರೆ ನೋಡಿ ದೀಪ. ಈಗೆಲ್ಲ ಹಚ್ತಾರಲ್ಲ, ಒಳಗಿದ್ದಾರ ಧೃತಿ. ಚಕ್ರಂ ಧರಂ ಜತಂ ಪ್ರಿಯಾಯತ್ಮಾಂ ಶೋಕೋಟ್ಯಾಧಿಕತೇಜಸಾ ಸಂಸ್ಕೃತಿಂ ಉಗ್ರಂ ವೀರಂ ಮಹಾವಿಷ್ಣುಂ ಧರಂತಂ ಸರ್ವೋಘಂ ನರಸಿಂಹಂ ಈಶ್ವರಂ.
ಚಂದ ಕಾಣ್ತದಲ್ಲ ಉದ್ದಕ್ಕೆ. ನಾಯಿ ಮರಿ ಹೌದಾ? ಯಾವ್ದೊಂದು ಮರಿ ಇಟ್ಟಿದೆ ಪಾಪ. ಅಲ್ಲ ಅವಳು ಅಲ್ಲಿ 2-3 ಉಂಟು ಮರಿ. ನಾಲ್ಕಲ್ಲ ಇದ್ದು ಅಲ್ಲಿ ಇನ್ನೊಂದು ಇದು ಮನೆ ಹತ್ರ ದೇವಸ್ಥಾನ ದೀಪ ಮುಗೀತು. ನಾನು ಧೃತಿಗೆ ಹೋಗಿ ಬಂದೆ. ಇವಾಗ ನಾನು ಬಪ್ಪನಾಡಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಕೂಡ ಇವತ್ತು ದೀಪ ಅಂತೆ. ನಮ್ಮ ಮನೆ ಪಕ್ಕದ ಮನೆ ಶಶಿ ಅಕ್ಕ ಹೋಗ್ತಾ ಇದ್ದಾರೆ, ಅವರ ಜೊತೆ ನಾನು ಕೂಡ ಹೋಗ್ತಾ ಇದ್ದೀನಿ. ನೋಡೋಣ, ನಿಮಗೂ ಕೂಡ ತೋರಿಸ್ತೀನಿ ಹೇಗೆಲ್ಲ ದೀಪ ಇಡ್ತಾರೆ ಅಲ್ಲಿ ಅಂತ. ಅಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಅನಿಸುತ್ತೆ. ತುಂಬ ದೊಡ್ಡ ದೊಡ್ಡ ದೀಪ ಎಲ್ಲ ಇಟ್ಟು ನೋಡೋಣ ಹೇಗಿರುತ್ತದೆ ಅಂತ ಅಲ್ಲಿ ತೋರಿಸ್ತೀನಿ ನಿಮಗೆ ಕೂಡ. ಬನ್ನಿ ಹೋಗೋಣ. ಧೃತಿ ಈಗ ದೀಪ ಹೋಗಿ ಬಂದು ಊಟ ಮಾಡ್ತಾ ಇದ್ದಾಳೆ ಅಲ್ಲನಾ? ದೀಪ ಹಚ್ಚಿದ್ಯಾ? ಮೇಲೆ 1-2 ಹಚ್ಚಿದ್ಲು. ಅದು ಕೈಗೆ ಬರ್ತಾ ಇತ್ತು, ಅದು ದೀಪದು ಇದು ಬೆಂಕಿ ಇಲ್ಲ. ನಾನು ಕೈಯಲ್ಲಿ ಇಟ್ಕೊಂಡಿದ್ದೆ. ಧೃತಿ ದೀಪ ಹಚ್ಚಿದ್ಯಾ? ಬಾಯಲ್ಲಿ ನೋಡು, ಆಚೆ ಈಚೆ ಗುಡ್ಡ ಇಟ್ಕೊಂಡಿದ್ದಾರೆ. ಇವರೆಷ್ಟೊತ್ತಿಗೆ ಹೋಗುದು ಮಾರೆ? 8 ಆಗ್ತಾ ಬಂದು ಫೋನ್ ಮಾಡ್ತೇನೆ ಹೇಳಿದ್ರು. ಗುಂಡಿ ಮಾಡಿ ಹಾಕಿದ್ದಾರೆ. ಅಲ್ಲೇನು ಡ್ರೈನೇಜ್ ಪ್ರಾಬ್ಲಮ್. ಅಲ್ಲವದು ಮೂಡೆ ನೋಡಿ ಗೈಸ್, 5,000 ಲಡ್ಡುಗೆ ಎಷ್ಟು ಜನ ಹೌದು ನೋಡಿ. ಇದು ಊಟಕ್ಕೆ ಲೈನ್ ಅಲ್ಲ, ಅದು ಲಡ್ಡು ಮೂಡೆ. ನಿಂಗೆ ಇಲ್ಲಿ ಇಷ್ಟು ದೂರಕ್ಕೆ ಕಾಣುದಾಗ್ಬೋದು ನಿಂಗೆ ಮೂಡೆ ಅಂತ. ಬಿಸಿ ಬಿಸಿಗೆ ಇದು ಅಷ್ಟೇ ಉಂಟು ಸಾರದು ಈಚೆದು. ಇವರು ಪತಂಜಲಿ ಒಳಗೋಗ್ಲಿಕ್ಕೆ ಲೈನು. ದೇವಸ್ಥಾನದ ಒಳಗಂತೂ ತುಂಬ ರಶ್ ಇತ್ತು. ನಾನು ಎಷ್ಟು ಜನ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ದೇವಸ್ಥಾನದ ಒಳಗೆ ಹೋಗ್ಲಿಕ್ಕೂ ಕೂಡ ಕ್ಯೂ ಇತ್ತು. ನಾವು ಹೋಗೋ ಹೊತ್ತಿಗೆ ಬಲಿ ಕೂಡ ಸ್ಟಾರ್ಟ್ ಆಗಿತ್ತು. ದೇವರದ್ದು ಬಲಿ ಆಗ್ತಾ ಇತ್ತು ಒಳಗಡೆ. ನೋಡಿ ಎಷ್ಟು ಜನ ಇದ್ದಾರೆ, ತುಂಬ ರಶ್ ಇದೆ ಒಳಗೆ. ಮತ್ತು ಒಳ್ಳೆ ಇದು ದೀಪ ಎಲ್ಲ ಚೆಂದ ಇತ್ತು ಒಳಗಡೆ. ಗ್ಲಾಸಲ್ಲಿ ಅಲ್ಲ ತುಂಬ ಹೊತ್ತು ಬರ್ತದೆ ಏನಲ್ಲ. ಇದು ಬೆಳಗ್ಗೆ ಒಂದು ಇರ್ತದೆ ಎಣ್ಣೆ ಮತ್ತೆ ನೀರ. ಇದು ಈ ತರ ದೀಪ ಹಚ್ಚಿದ್ರೆ ಅಲ್ಲ, ನಿಜವಾಗಿ ಎಣ್ಣೆ ಮತ್ತೆ ನೀರಲ್ಲಿ ಹಚ್ಚಿದ್ರೆ ತುಂಬ ಹೊತ್ತು ದೀಪ ಉರಿತದೆ. ಇದು ಹೇಗೆ ತಿರುಗುದ? ಕರೆಂಟ್ ಅದಲ್ಲ ಕೆಳಗೆ, ಇದು ಎಲೆಕ್ಟ್ರಿಸಿಟಿ ಅಲ್ಲ. ಇದನ್ನು ನೋಡಿ, ಈ ತರ ತಿರುಗುದು ತುಂಬ ಚೆನ್ನಾಗಿತ್ತು. ಇದೇ ತರ ಇನ್ನೊಂದು ಕಡೆ 3 ಇದು ಈ ತರ ರೌಂಡ್ ಗೋಲ ತರ ಮಾಡಿ ಇಟ್ಟಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿತ್ತು. ಇದು ನೋಡಿ, ಈ ತರ ಇದು ಎಲೆಕ್ಟ್ರಿಸಿಟಿ ಇದು ಹೆಲ್ಪ್ ಇಂದ ಈ ತರ ಕನೆಕ್ಷನ್ ಕೊಟ್ಟು ಈ ತರ ತಿರುಗ್ತಾ ಇದೆ. ಇದು ಮತ್ತೆ ಎಂತ
ಮೂಡೆ. ಹಾಗೆ ನಾವು ಊಟ ಕೂಡ ಮಾಡ್ಕೊಂಡೇ ಬಂದ್ವಿ. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಮೂಡೆ, ಸಾಂಬಾರ್, ಪಾಯಸ ಎಲ್ಲ ಇತ್ತು. ಹಾಗೆ ಊಟ ಮಾಡ್ಕೊಂಡು ದೀಪ ಎಲ್ಲ ನೋಡ್ಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ ಮತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋದ ಕೊನೆಗೆ ಒಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಹಾಗಾದ್ರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.